ಇಲ್ದಿರಿ ಈ ಚಳಿಯಲ್ಲೂ ಐಸ್ ಕ್ಯೂಬ್ ತಲೆ ಮೇಲೆ ಹೊತ್ಕತ್ತಿರ್ತಿದ್ದೆ. ಇನ್ಸ್ಪೆಕ್ಟರ್ ಬಂದ್ ವಿಷಯ ಹೇಳಿ. ವಿಷಯ ಎಂತ ಇಲ್ಲ ಮರ್ರೆ, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೊತ್ತಿದ್ದೆ, ಹಾಗೆ ಮಾತಾಡ್ಸ್ಕೊಂಡು ಹಬ್ಬದಲ್ಲಿ ಬಂದೆ. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ರ ಅಥವಾ ಹೀಟರ್ ಅಲ್ಲಿ ಮೈ ಬಿಸಿ ಮಾಡ್ಕೊಂಡು ಹೋಗಕ್ ಬಂದ್ರ? ಮೇಡಮ್, ನನ್ನ ಪವರ್ ಮೇಲೆ ನಿಮ್ಗೆ ಡೌಟಾ? ಬೇಕಾದ್ರೆ ಇವತ್ತು ರಾತ್ರಿ ಎಲ್ಲ ನೈಟ್ ಡ್ಯೂಟಿ ಮಾಡ್ತೆ. ಕಮಿಷನರ್ ಸಾಹೇಬ್. ಹಲೋ, ಹೇಳಿ ಸರ್. ಇನ್ಸ್ಪೆಕ್ಟ್ರೇ, ಏನು ಮನೆಗೆ ಹೊರಟ್ರಾ? ಹೌದು, ಹೆಂಡತಿ ಬಸ್ರಿ, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೊತ್ತಿದ್ದೆ. ಕೆಲಸ ಮಾಡಿ, ನಿಮ್ಮ ಹೆಂಡತಿಗೆ ಫೋನ್ ಮಾಡ್ಬಿಟ್ಟು ಇವತ್ತು ನಾನು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೆಳಿಗ್ಗೆ ಬರ್ತೀನಿ ಅಂತ ಹೇಳ್ಬಿಡಿ. ಈ ಕಾರು ಚಳಿಯಲ್ಲ ನಾನು ನೈಟ್ ಡ್ಯೂಟಿ ಮಾಡ್ಕ? ಇನ್ನೇನು ನಾನು ಮಾಡ್ಕ? ನಾನು ಹೇಳ್ದಷ್ಟು ಕೇಳ್ರಿ. ಅಡಿಲ್ಲಮ್ಮ. ಯಾಕೆ ಇನ್ಸ್ಪೆಕ್ಟರ್ ನೈಟ್ ಡ್ಯೂಟಿ ಅಂತಿದ್ದ ಹಾಗೆ ಬೆವರ್ತಿದ್ದೀರಾ? ಇನ್ನೆಂತ ಮರ್ರೆ, ಈ ಕೊರು ಚಳಿಯಲ್ಲಿ ಮನೆಯೊಳಗೆ ಆಯ್ಕೊಂಬಕ್ಕೆ ಕಷ್ಟ, ಇನ್ನು ಹೊರಗೆ ಹೋಗಿ ನೈಟ್ ಡ್ಯೂಟಿ ಬೇರೆ ಮಾಡೋಕತ್ತ. ಮತ್ ಇಷ್ಟೊತ್ತು ಗೌಡ್ರಿಗಿಂತ ನಾನೇನ್ ಕಮ್ಮಿ ಇಲ್ಲ ಅಂತ ಬಿಲ್ಡಪ್ ತಗೊಂಡ್ರಿ? ಅದು ನೀವು ಹೇಳ್ರಲ್ಲ, ಬಿಲ್ಡಪ್. ಚಳಿಗೆ ಹೀಟರ್ ಬಿಸಿ ಕಾಯಿಸ್ಕೊಳಕೋಗೆ ಬ್ಯಾಕೆ ಪರ್ಲಾಗ್ಬಿಡ್ತಮ್ಮ. ಜೋನಿ, ದೂರ ನಿಂತ್ಕೊಂಡು ಬಿಸಿ ಕಾಯಿಸ್ಕೊಳ್ಳೋ ಬದಲು ಬಿಸಿ ಮೇಲೆ ಕೂತ್ರೆ ಇನ್ನೇನಾಗುತ್ತೆ? ಏನ್ ಮಾಡ್ಲಿಬೋದು, ಚಳಿ ತಡೆಯೋಕೆ ಆಗ್ತಿಲ್ಲ. ಚಳಿ ಜೋನಿ, ಶಕೆ ಯಾರಪ್ಪ ಇದು ಈ ಪಟ್ಟಿ ಶಕ ಹೊಡಿತಾದೆ? ಅಲ್ಲಿ ನೋಡಿ ಗೌಡ್ರನ್ನ ಇಷ್ಟು ಚಳಿಲು ಹೇಗ್ ಬೆವರ್ತಿದ್ದಾರೆ ಅಂತ. ಅವ್ರಿಗೇನೋ ಕಾಯಿಲೆ ಇರಬೇಕು, ಅದಕ್ಕೆ ಚಳಿಲು ಬೆವರ್ತಿದ್ದಾರೆ. ಓ ಅಣ್ಣಪ್ಪನವ್ರೆ, ಕಾಯಿಲೆ ಇರೋದು ನನಗಲ್ಲ ನಿಮ್ಗೆ, ಅದಕ್ಕೆ ನಾರ್ಮಲ್ ಚಳಿಲು ಅಬ್ನಾರ್ಮಲ್ ತರ ಆಡ್ತಾ ಇದ್ದಾರೆ. ಗೌಡ್ರೆ, ನಂಗೆ ನಿಮ್ಮ ಎನರ್ಜಿ ಲೆವೆಲ್ ತುಂಬಾ ಇಷ್ಟ ಆಯ್ತು. ಅದಕ್ಕೆ ತಾನೇ ಮಾತ್ರ ತಕತಾ ಇರೋದು. ನಿಮಗ್ ಮಾತ್ರ ಅಲ್ಲ, ಬೀದಲ್ಲಿರೋ ಜನಗಳೆಲ್ಲ ನನ್ನ ತಾಕತ್ನ ಇಷ್ಟಪಡ್ತಾವ್ರೆ. ಬರೀ ಈ ಏರಿಯಾ ಅಲ್ಲ ಗೌಡ್ರೆ, ಇಡೀ ಕರ್ನಾಟಕಕ್ಕೆ ನಿಮ್ ತಾಕತ್ ಬಗ್ಗೆ ಗೊತ್ತಾಗ್ಬೇಕು. ಅದಕ್ಕೆ ನಾಳೆ ಟಿವಿ ಅವ್ರನ್ನ ನಮ್ಮ ಮನೆ ಕರೆಸಿ ನಿಮಗೆ ಸ್ಪೆಷಲ್ ಇಂಟರ್ವ್ಯೂ ಮಾಡಿಸ್ತೀನಿ. ಮೊದಲವ್ರೆ, ನಾಳೆ ಟಿವಿ ಇಂಟರ್ವ್ಯೂ ಇದೇ ಚಟ್ಟಿ ಪನ್ನೀರ್ಲು ಬಂದ್ಬಿಡ್ತೀನಿ. ಸದ್ಯ ಇರೋದನ್ನು ಬಿಸಾಕ್ ಬರ್ತೀನಿ ಅಲ್ವಲ್ಲ. ನಾನೇನ್ ನಿಮ್ ತರ ಅಬ್ನಾರ್ಮಲ್ ಅಲ್ವಲ್ಲ. ಜಾನಿ, ನಿಮಗಂತ ಇವ್ರ ತರ ಇರಕ್ಕಾಗಲ್ಲ ತಾನೆ, ಮತ್ತೆ ಯಾಕೆ ಕಿಂಡಲ್ ಮಾಡ್ತೀರಾ? ಸುಮ್ನಿರಿ. ಮಧುರ ಅವ್ರೆ, ನನ್ನ ತರ ಇರಕ್ಕಾಗಲ್ವಲ್ಲ ಅಂತ ಉರ್ಕೊಳ್ಳೋರ್ಗೆ ನನ್ನ ಪವರ್ ಏನಂತ ಗೊತ್ತಾಗಬೇಕು. ಆಗ್ಲಿ ಗೌಡ್ರೆ, ಯಾರೆಷ್ಟೇ ಉರ್ಕೊಂಡ್ರು ಅಷ್ಟೇ, ನಾಳೆ ನಿಮಗೆ ಸ್ಪೆಷಲ್ ಇಂಟರ್ವ್ಯೂ ಮಾಡಿಸ್ತೀನಿ. ಥ್ಯಾಂಕ್ ಯು, ಬರ್ತೀನಿ. ಜಾನಿ, ಗೌಡ್ರಂತ್ರ ಸೂಪರ್ ಮ್ಯಾನ್ ಆಗೋದ್ರಲ್ವಾ? ಎಂತ ಸೂಪರ್ ಮ್ಯಾನು ಇಲ್ಲ, ನೀನು ಸುಮ್ಮನೆ ಹೋಗಮ್ಮ. ಯಾಕೆ? ನಾನು ಹೋದ್ಮೇಲೆ ಮತ್ತೆ ಹೀಟರ್ ಮೇಲೆ ಕೂರಕ? ಫನಿ ಗಾಯ್. ಗೌಡ್ರೆ, ನಮ್ಮೆಲ್ಲರಿಗೂ ಇಷ್ಟೊಂದು ಚಳಿ ಆಗ್ತಿರ್ಬೇಕಾದ್ರೆ ನಿಮ್ಮೊಬ್ಬರಿಗೆ ಹೇಗ್ರಿ ಶಕೆ ಆಗುತ್ತೆ? ಇದರಲ್ಲಿ ಏನೋ ಕಿತಾಪತಿ ಇದೆ. ಆದಷ್ಟು ಬೇಗ ಅದನ್ನು ತಿಳ್ಕೊಂಡು ನಿಮಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಯಾಕಂದ್ರೆ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್